ಕರ್ನಾಟಕದಲ್ಲಿ ಗೋಧ್ರಾ ಮಾದರಿಯ ದುರಂತ ಎಂಬ ಹರಿಪ್ರಸಾದ್ ಹೇಳಿಕೆ ಏನಿದೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಹರಿಪ್ರಸಾದ್ ವಿಚಾರಣೆ. ಹರಿಪ್ರಸಾದ್ ಗೋಧ್ರಾ ಕಿಚ್ಚನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಗೋಧ್ರಾ ಮಾದರಿ ದುರಂತ ಎಂಬ ಹರಿಪ್ರಸಾದ್ ಅವರ ಮಾತು ಈಗ ಅವರಿಗೆ ಮುಳುವಾಗಲಿದೆಯಾ? ಸಿಸಿಬಿಯಿಂದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ವಿಚಾರಣೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಹರಿಪ್ರಸಾದ್ ವಿಚಾರಣೆ. ಹರಿಪ್ರಸಾದ್ ಹಿಂದೆ ಕೊಟ್ಟ ಹೇಳಿಕೆಯ ಬಗ್ಗೆ ಎಸಿಪಿ ಧರ್ಮೇಂದ್ರ ಮಾಹಿತಿಯನ್ನು ಪಡೆದಿದ್ದಾರೆ. ತಮ್ಮದೇ ನಾಯಕನ ವಿರುದ್ಧ ವಿಚಾರಣಾ ಅಸ್ತ್ರ ಪ್ರಯೋಗ ಮಾಡಿದೆ ಸರ್ಕಾರ. ಹರಿಪ್ರಸಾದ್ ಹೇಳಿಕೆಯ ಬಗ್ಗೆ ವಿವರಣೆಯನ್ನ ಸಿಸಿಬಿ ಪಡೆದಿದ್ದು, ಗೋಧ್ರಾ ಮಾದರಿ ಗಲಭೆ ಹೇಳಿಕೆಯ ಪೂರ್ಣ ಮಾಹಿತಿಯನ್ನ ನೀಡಿ ಎನ್ನುವ ಸೂಚನೆಯನ್ನ ಈಗ ಬಿಕೆ ಹರಿಪ್ರಸಾದ್ ಅವರಿಗೆ ಕೊಡಲಾಗಿದೆ. ತಮ್ಮದೇ ನಾಯಕನ ವಿರುದ್ಧ ವಿಚಾರಣಾ ಅಸ್ತ್ರ ಪ್ರಯೋಗ. ಹಾಗಿದ್ರೆ ತಾವಾಡಿದ ಮಾತೆ ಹರಿಪ್ರಸಾದ್ ಅವರಿಗೆ ಮುಳುವಾಗುತ್ತಾ? ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಹರಿಪ್ರಸಾದ್ ಅವರ ವಿಚಾರಣೆ. ಅಯೋಧ್ಯೆಗೆ ಹೋಗೋರಿಗೆ ರಕ್ಷಣೆ ಕೊಡಬೇಕು, ಮತ್ತೊಂದು ಗೋಧ್ರಾ ರಾಜ್ಯದಲ್ಲಿ ಆದ್ರೆ ಕಷ್ಟ ಎನ್ನುವ ಹೇಳಿಕೆಯನ್ನೇ ಹರಿಪ್ರಸಾದ್ ಕೊಟ್ಟಿದ್ದು, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಎಸಿಪಿ ಧರ್ಮೇಂದ್ರ ಅವರು ಮಾಹಿತಿ ಪಡೆದಿದ್ದು, ತಮ್ಮದೇ ನಾಯಕನ ವಿರುದ್ಧ ವಿಚಾರಣಾ ಅಸ್ತ್ರವನ್ನು ಸರ್ಕಾರ ಪ್ರಯೋಗಿಸ್ತಾ ಇದೆ. ಸಿಸಿಬಿ ಈಗ ವಿಚಾರಣೆಗೊಳಪಡಿಸ್ತಾ ಇದೆ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಅವರನ್ನ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿ ಕೊಡಿ ಎನ್ನುವ ಸೂಚನೆ. ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ಇದು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಹರಿಪ್ರಸಾದ್ ಅವರ ವಿಚಾರಣೆ ನಡೆದಂತಹ ಸಂದರ್ಭ. ಹಾಗಿದ್ರೆ ಆಡಿದ ಮಾತು ಹರಿಪ್ರಸಾದ್ ಅವರಿಗೆ ಮುಳುವಾಗುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗುಜರಾತ್ನಲ್ಲಿ ಕರಸೇವಕರ ದಹನ ನಡೆದಿತ್ತು. ಈಗ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಗೋಧ್ರಾ ಮಾದರಿಯ ದುರಂತ ಆಗ್ಬಿಡುತ್ತೆ, ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಹೇಳಿಕೆ ಕೊಡೋ ಮೂಲಕ ಭಾರಿ ದೊಡ್ಡ ಸದ್ದು ಮಾಡಿದ್ರು ಹರಿಪ್ರಸಾದ್. ಈಗ ಅವ್ರು ಕೊಟ್ಟಂತ ಹೇಳಿಕೆ ಅವರಿಗೀಗ ಮುಳುವಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಈ ಸಿಸಿಬಿ ವಿಚಾರಣೆ ಏನಿದೆ, ವಿಚಾರಣೆಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಪ್ರಕ್ರಿಯೆಗಳು ಏನು? ಖಂಡಿತವಾಗಿ ಪ್ರತಿಮಾ, ಏನಂದ್ರೆ ಏನು ರಾಜ್ಯ ಸರ್ಕಾರದ ವಿರುದ್ಧವೇ ಇದೀಗ ಬಿಕೆ ಹರಿಪ್ರಸಾದ್ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬೇರೆ ನಾಯಕರು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಈ ವಿಚಾರಣೆಯನ್ನ ಮಾಡಿಲ್ಲ, ಆದ್ರೆ ನನ್ನನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ್ರು ಪರವಾಗಿಲ್ಲ, ನನ್ನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಇದೀಗ ಸಿಸಿಬಿ ಪೊಲೀಸರಿಗೆ ಹೇಳಿರುವಂತದ್ದು. ಇವತ್ತು ಏನ್ ಕೆಲ ದಿನಗಳ ಹಿಂದಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಬಿಕೆ ಹರಿಪ್ರಸಾದ್ ಅವರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಸಿಬಿ ಎಸಿಪಿ ಧರ್ಮೇಂದ್ರ ಅವರು ಬಂದು ಇವತ್ತು ಒಂದು ವಿಚಾರಣೆಯನ್ನ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಮಾಡಿರುವಂತದ್ದು. ಹಿನ್ನೆಲೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ನನ್ನ ಮಂಪರು ಪರೀಕ್ಷೆ ಬೇಕಾದ್ರೂ ಒಳಪಡಿಸಿ, ಜೊತೆಗೆ ನನ್ನ ಹತ್ರ ಏನೇನಿದೆಯೋ ಎಲ್ಲ ಏನು ದಾಖಲಾತಿಗಳನ್ನ ಕೊಡ್ತೇನೆ ಅಂತ ಹೇಳಿ ಸದ್ಯಕ್ಕೆ ಈಗಾಗಲೇ ವಿಚಾರಣೆಯನ್ನ ಮುಗಿಸಿ ಎಸಿಪಿ ಧರ್ಮೇಂದ್ರ ಅವರು ಕೆಕೆ ಗೆಸ್ಟ್ ಹೌಸ್ ನಿಂದ ಹೊರಟಿರುವಂತದ್ದು. ಇದಾದ ಬಳಿಕವೂ ಬಿಕೆ ಹರಿಪ್ರಸಾದ್ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ಈ ನಡೆಗೆ. ಇದು ಕಾಂಗ್ರೆಸ್ ಸರ್ಕಾರವಾ ಅಥವಾ ಅಲ್ವಾ ಅಂತ ಹೇಳಿ ನನಗೆ ಅನುಮಾನ ಇದೆ ಅಂತ ಹೇಳಿ ಈಗ ಬಿಕೆ ಹರಿಪ್ರಸಾದ್ ಅವರು ಸಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಮಾ, ಅಂದ್ರೆ ಈ ವಿಚಾರಣೆ ಏನಿದೆ ಯಾವ ರೀತಿಯಲ್ಲಿ ಮುಳುವಾಗಬಹುದು ಹರಿಪ್ರಸಾದ್ ಅವರ ಪಾಲಿಗೆ? ಯಾಕಂದ್ರೆ ಇನ್ನೂ ಪೂರ್ಣ ಮಾಹಿತಿ ಕೊಡಿ ಅನ್ನುವಂಥ ಸೂಚನೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಕೇವಲ ಇದು ಒಂದು ಟೈಮ್ ಬಂದ್ರು, ಅದರ ಬಗ್ಗೆ ಮಾಹಿತಿ ಪಡೆದ್ರು ಹೋದ್ರು ಅಷ್ಟೇ ಆಗಲ್ಲ ಅಲ್ವಾ? ಖಂಡಿತವಾಗಿ ಪ್ರತಿಮಾ, ಯಾಕಂದ್ರೆ ಇದೊಂದು ತೀವ್ರ ಗಂಭೀರವಾದಂತಹ ವಿಚಾರ. ಯಾಕಂದ್ರೆ ಇದು ಅವರದ್ದೇ ಸರ್ಕಾರ, ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ನಾಯಕರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಒಂದಷ್ಟು ತೀವ್ರ ಮುಜುಗರಕ್ಕೂ ಸಹ ಕಾಂಗ್ರೆಸ್ಗೆ ಕಾರಣವಾಗಿತ್ತು. ಈ ವಿಚಾರದಲ್ಲಿ ಏನಾದ್ರೂ ಅವರು ಬಾಯಿ ಮುಚ್ಚಿಸೋದಕ್ಕೆ ಏನಾದ್ರೂ ಈ ರೀತಿಯಾಗಿ ವಿಚಾರಣೆ ಒಂದು ಅಸ್ತ್ರ ಉಪಯೋಗಿಸಿದ್ರ ಕಾಂಗ್ರೆಸ್ನವರು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ಬೇಕಾಗಿದೆ. ಒಟ್ಟಾರೆಯಾಗಿ ಮುಂದೆ ಅವ್ರಿಗೆ ಮತ್ತೊಂದು ನೋಟಿಸ್ ಅನ್ನ ಕೊಡ್ಬೋದು, ಅಥವಾ ಈಗಾಗ್ಲೇ ಏನು ಈ ಒಂದು ವಿಚಾರವನ್ನು ನಾನು ಹೈಕಮಾಂಡ್ ಗಮನಕ್ಕೂ ತಂದಿದ್ದೀನಿ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ನಾನು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂತ ಹೇಳಿಯೂ ಸಹ ಹೈಕಮಾಂಡ್ ಗಮನಕ್ಕೆ ತಂದಿರೋದಾಗಿ
ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಸರ್ಕಾರದ ನಡೆ ಏನಾಗಿರುತ್ತೆ, ಮತ್ತೆ ವಿಚಾರಣೆಗೆ ಕರೆಸ್ತಾರಾ ಅಥವಾ ಇಲ್ಲಿಗೆ ಸುಮ್ಮನಾಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.